ಮತ್ತೊಂದು ಕಡೆ ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಜಟಾಪಟಿ ತಾರಕಕ್ಕೇರ್ತಾ ಇದೆ. ಆರ್ಎಸ್ಎಸ್ ವಿರುದ್ಧ ಬಿಕೆ ಹರಿಪ್ರಸಾದ್ ಟ್ವೀಟ್ ಸಮರ ಮುಂದುವರೆಸಿದ್ದಾರೆ. ಆರ್ಎಸ್ಎಸ್ ವಿಷಜಂತು ಬಿಜೆಪಿಯನ್ನು ಸುಟ್ಟು ಬೂದಿ ಮಾಡಿದೆ. ಆರ್ಎಸ್ಎಸ್ ಅಡ್ವಾಣಿ ಅವರನ್ನ ಮೂಲೆಗೆ ತಳ್ಳಿತ್ತು. ಯಡಿಯೂರಪ್ಪರವರನ್ನ ನೆಮ್ಮದಿಯಾಗಿರೋಕೆ ಬಿಟ್ಟಿರಲಿಲ್ಲ. ಸುರೇಶ್ ಗೌಡ್ರು ಆರ್ಎಸ್ಎಸ್ನವರು ಕಡುಭ್ರಷ್ಟರು ಎಂದಿದ್ದಾರೆ. ನಿಗೂಢ ಸತ್ಯ ಹೊರಬರುತ್ತೆ ಅಂತ ಅವರಿಗೆ ಟಿಕೆಟ್ ನಿರಾಕರಿಸಲಾಗಿತ್ತು ಅಂತ ಸುರೇಶ್ ಗೌಡ ಅವರ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ಬಿಕೆ ಹರಿಪ್ರಸಾದ್. ಬಟ್ ಅವರಷ್ಟು ಕರಪ್ಟ್ ಇನ್ಯಾರೂ ಇಲ್ಲ. ಇದು ಗೊತ್ತಿಲ್ಲ ನಿಮ್ಗೆ. ಆರ್ಎಸ್ಎಸ್ ಅಯ್ಯೋ, ಸುಮ್ಮನೆ ಹೇಳ್ತಾರೆ ದೇಶ ಪ್ರೇಮ ಅಷ್ಟೇ. ಅಷ್ಟೇ ಕರಪ್ಟೆಡ್ ಫೆಲೋಸ್. ನಮ್ಮ ತೆಗೀರಿ ಆರ್ಎಸ್ಎಸ್ ಅವ್ರನ್ನ, ಇಲ್ಲ ನಮ್ಮ ಕರ್ನಾಟಕದಲ್ಲಿರೋರ್ನ ಯಾರು ಎಷ್ಟು ದುಡ್ಡು ಮಾಡೋರೆಲ್ಲ ಯಡಿಯೂರಪ್ಪನ ಕೊಟ್ಟಿರ್ತಾರೆ. ಕೇಳಿ ಯಡಿಯೂರಪ್ಪನ ಯಾರು ಏನೇನು ಬರ್ಸ್ಕೊಂಡ್ರು ಅಂತ ಹೇಳ್ತಾರೆ. ಜಮೀನ್ ಯಾರಿಗೆ ಇಸ್ಕೊಟ್ಟೆ ಎಲ್ಲ ಯಡಿಯೂರಪ್ಪ ಕೂತ್ಕೊಂಡಾಗ ಎಲ್ಲ ಹೇಳ್ತಾರೆ. ಇಷ್ಟು ತಗೊಂಡ್ರೆಲ್ಲ ಅಲ್ಲ, ಅಲ್ಲಿ ಪೊಲಿಟಿಷಿಯನ್ಸ್ ಎಲ್ಲವನ್ನ ಮಾಡ್ತಿರ್ತಾರೆ. ಸುಮ್ಮನೆ ಬಿಡಲ್ಲ ಅವರು. ಈಗ ಯಡಿಯೂರಪ್ಪನ ಯಾಕೆ ಹೊಡೆದಿದ್ದು ಹೈಕಮಾಂಡ್ ಅವರು? ಒಬ್ಬ ಬಲಿಷ್ಠ ಆಫೀಸರ್ನ ಹೈಕಮಾಂಡ್ ಗೌರವ ಕೊಡಲ್ಲ ಅಂದಾಗ ಒಂದು ಬಾಕ್ಸ್ ಹೊಡೆದೇ ಹೊಡಿತಾರೆ. ದಟ್ ಇಸ್ ಎ ಕಾಮನ್ ಫಿನಾಮಿನಾ. ಗೊತ್ತಿರಲಿ, ಯಾವನೇ ಒಬ್ಬ ಸಂಘಟನೆ ನಾನು ಅಂತ ಹೋದಾಗ ಅವ್ರಿಗೆ ಬಾಕ್ಸಿಂಗ್ ಹೊಡೆದು ಕೆಳಕ್ ಹಾಕ್ತಾರೆ. ಪಾರ್ಟಿ ಸಂಘಟನೆ ಏನಾದ್ರು ಹಾಕೊಳ್ಳಿ ಅಂತ. ನಾನು ಅಂತ ಯಾವನು ಮೇಲ್ ಬಿಡಲ್ಲ ಅಂತ ಅದ್ವಾನಿನೇ ಹೊಡೆದ್ಬಿಟ್ಟು ಆರ್ಎಸ್ಎಸ್ ಅವರು ಎಲ್ಲ ಮೂಲಕ ಆರ್ಎಸ್ಎಸ್ ಕಾರಣ ಅಲ್ಲಿಲ್ವಾ? ಅಯ್ಯೋ, ಅವ್ರ ಬಗ್ಗೆ ಮಾತಾಡೋದು ಬೇಡ. ಬಟ್ ಅವರಷ್ಟು ಕರಪ್ಟ್ ಇನ್ಯಾರೂ ಇಲ್ಲ. ಇದು ಗೊತ್ತಿರಲಿ ನಿಮ್ಗೆ. ಆರ್ಎಸ್ಎಸ್ ಅಯ್ಯೋ, ಸುಮ್ಮನೆ ಹೇಳ್ತಾರೆ ದೇಶ ಪ್ರೇಮ ಅಷ್ಟೇ. ಅಷ್ಟೇ ಕರಪ್ಟೆಡ್ ಫೆಲೋಸ್. ನಮ್ಮ ತೆಗೀರಿ ಆರ್ಎಸ್ಎಸ್ ಅವ್ರನ್ನ, ಇಲ್ಲ ನಮ್ಮ ಕರ್ನಾಟಕದಲ್ಲಿರೋರ್ನ ಯಾರು ಎಷ್ಟು ದುಡ್ಡು ಮಾಡೋರೆಲ್ಲ ಯಡಿಯೂರಪ್ಪನ ಕೊಟ್ಟಿರ್ತಾರೆ. ಕೇಳಿ ಯಡಿಯೂರಪ್ಪನ ಯಾರು ಏನೇನು ಬರ್ಸ್ಕೊಂಡ್ರು ಅಂತ ಹೇಳ್ತಾರೆ. ಜಮೀನ್ ಯಾರಿಗೆ ಇಸ್ಕೊಟ್ಟೆ ಎಲ್ಲ ಯಡಿಯೂರಪ್ಪ ಕೂತ್ಕೊಂಡಾಗ ಎಲ್ಲ ಹೇಳ್ತಾರೆ. ಇಷ್ಟು ತಗೊಂಡ್ರೆಲ್ಲ ಅಂತ. ಅಲ್ಲ, ಅಲ್ಲಿ ಪೊಲಿಟಿಷಿಯನ್ಸ್ ಎಲ್ಲವನ್ನ ಮಾಡ್ತಿರ್ತಾರೆ. ಸುಮ್ಮನೆ ಬಿಡಲ್ಲ ಅವರು. ಈಗ ಯಡಿಯೂರಪ್ಪನ ಯಾಕೆ ಹೊಡೆದಿದ್ದು? ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಜಟಾಪಟಿ ಮುಂದುವರೆದಿದೆ. ಅದರಲ್ಲೂ ಬಿಕೆ ಹರಿಪ್ರಸಾದ್ ಟ್ವೀಟ್ನ ಮೂಲಕ, ಅದರಲ್ಲೂ ಸುರೇಶ್ ಗೌಡ್ರ ವಿಡಿಯೋವೊಂದನ್ನು ಅಟ್ಯಾಚ್ ಮಾಡುವ ಮೂಲಕ ಟ್ವೀಟ್ನಲ್ಲಿ ಈ ವಾದವನ್ನು ಮುಂದುವರೆಸಿದ್ದಾರೆ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಮಿತಾ, ಸದ್ಯ ಸಂವಿಧಾನ ವರ್ಸಸ್ ಆರ್ಎಸ್ಎಸ್ನ ಸಂಘರ್ಷ ಸಾಕಷ್ಟು ಜಟಾಪಟಿಗೆ ಕಾರಣ ಆಗಿದೆ. ಆರ್ಎಸ್ಎಸ್ನ ಒಂದಷ್ಟು ವಿಚಾರಧಾರೆಗಳನ್ನ ಮುಂದಿಟ್ಕೊಂಡು ಪಥಸಂಚಲನ ಮಾಡುವಂತಹ ವಿಚಾರವನ್ನು ಮುಂದಿಟ್ಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನ ಮಾಡಬಾರದು ಅನ್ನುವಂಥ ಪತ್ರವನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬರೆದ ದಿನದಿಂದ ಶುರುವಾದಂತಹ ಈ ಒಂದು ಆರೋಪ ಪ್ರತ್ಯಾರೋಪಗಳು, ಚರ್ಚೆಗಳು, ವಾದ ವಿವಾದಗಳೆಲ್ಲವೂ ಕೂಡ ನಡೀತಾ ಇದೆ. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಪ್ರಬಲವಾಗಿ ಧ್ವನಿಗೂಡಿಸಿದ್ದಂತಂದು ಬಿಕೆ ಹರಿಪ್ರಸಾದ್ ಅವರು ಮೊದಲಿಂದನೂ ಕೂಡ ಒಂದು ಸೈದ್ಧಾಂತಿಕ ವಿಚಾರಗಳಂತ ಬಂದಂತ ಸಂದರ್ಭದಲ್ಲಿ ಧ್ವನಿ ಎತ್ತುವಂತದ್ದು ಬಿಕೆ ಹರಿಪ್ರಸಾದ್. ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಮಾಡಿರುವಂತದ್ದು ಬಿಜೆಪಿಯ ಶಾಸಕರು ಮಾತನಾಡಿದೆ. ಹಿಂದೆ ಮಾತನಾಡಿದಂತ ಒಂದು ವಿಡಿಯೋ ತುಣುಕನ್ನ ಹಂಚಿಕೊಂಡು ಆರ್ಎಸ್ಎಸ್ನ ಬಗ್ಗೆ ಮತ್ತಷ್ಟು ಗಂಭೀರ ಆರೋಪಗಳನ್ನ, ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಒಂದು ಕಡೆಗೆ ಕಲಬುರಗಿಯಲ್ಲಿ ನಡೀತಾ ಇರುವಂತದ್ದು ಒಂದು ಭೀಮ್ ಆರ್ಮಿಯ ಜೊತೆಗೆ ಅಲ್ಲಿಯೂ ಕೂಡ ಮೆರವಣಿಗೆ ಪಥಸಂಚಲನ, ಭೀಮ್ ಆರ್ಮಿಯನ್ನು ಕೂಡ ಮೆರವಣಿಗೆ ಮಾಡುವಂತದ್ದು, ಮತ್ತೆ ಆರ್ಎಸ್ಎಸ್ ಕೂಡ ಪಥಸಂಚಲನಕ್ಕೆ ಈಗಾಗಲೇ ಅರ್ಜಿ ಹಾಕೊಂಡಿರುವಂತದ್ದು. ಇದು ಎಲ್ಲೋ ಒಂದು ಕಡೆಗೆ ಬಹಳ ಸ್ಪಷ್ಟವಾಗಿ ಇಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ಅಭಿವೃದ್ಧಿಯ ವಿಚಾರಕ್ಕೆ ಆಗಬೇಕಾದಂತಹ ಕಾಳಗ ಸೈದ್ಧಾಂತಿಕ ವಿಚಾರಕ್ಕೆ ಸಾಕಷ್ಟು ಜೋರಾಗಿ ನಡೀತಾ ಇದೆ. ಮತ್ತೊಂದು ಕಡೆಗೆ ಕಾಂಗ್ರೆಸ್ನ ಒಳಗಡೆನೇ ಕೂಡ ಒಂದಷ್ಟು ಸೈದ್ಧಾಂತಿಕ ವಿಚಾರಕ್ಕೆ ಇನ್ನೂ ಕೂಡ ಸ್ಪಷ್ಟತೆ ಬರಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ನೇರವಾಗಿ ಬಿಕೆ ಹರಿಪ್ರಸಾದ್ ಅವರಾಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು, ಆರ್ಎಸ್ಎಸ್ನ ವಿಚಾರಗಳನ್ನ ಪದೇ ಪದೇ ಈ ರೀತಿಯ ಒಂದಷ್ಟು ಅಂಶಗಳನ್ನ ಬೆಳಕು ಚೆಲ್ಲುವ ಮೂಲಕ ಒಂದಷ್ಟು ಟಕ್ಕರ್ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಆರ್ಎಸ್ಎಸ್ನ ಕಾರ್ಯಕರ್ತರು ಕೂಡ ಇದನ್ನ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡು ಪಥಸಂಚಲನವನ್ನ ನಡೆಸಲೇಬೇಕು ಅನ್ನುವಂತಹ ಜಿದ್ದಿಗೂ ಕೂಡ ಬಿದ್ದಂತೆ ಕಾಣಿಸ್ತಾ ಇರುವಂತದ್ದು. ಯಾಕೆಂತಂದು ಹೇಳಿದ್ರೆ ಇಲ್ಲಿ ಐಡಿಯಾಲಜಿಕಲ್ ಫೈಟ್ ನಡೀತಾ ಇರುವಂತಹ ಕಾರಣಕ್ಕಾಗಿ ಯಾರ ಐಡಿಯಾಲಜಿಯನ್ನ ಜನ ಒಪ್ತಾರೆ ಅನ್ನೋಂಥದ್ದು ಕೂಡ ಕಾದ್ ನೋಡಬೇಕಾಗಿದೆ. ಮತ್ತೊಂದು ಕಡೆಗೆ ಅವರು ಪೋಸ್ಟ್ ಮಾಡಿದಂತಹ ವಿಡಿಯೋ ತುಣುಕಲ್ಲೂ ಕೂಡ ಆರ್ಎಸ್ಎಸ್ನವರು ಭ್ರಷ್ಟರು, ಮತ್ತೆ ಯಡಿಯೂರಪ್ಪ ಅವರನ್ನು ಕೂಡ ಫ್ರೀಯಾಗಿ ಬಿಟ್ಟಿರಲಿಲ್ಲ. ಬಿಜೆಪಿಯ ನಾಯಕರನ್ನ ಯಾಕೆ ಸುರೇಶ್ ಗೌಡ್ರನ್ನು ಕೂಡ ಅಷ್ಟೆಲ್ಲ ಆರೋಪಗಳು ಮಾಡಿದ್ರು ಕೂಡ ಅವರಿಗೆ ಟಿಕೆಟ್ ಅನ್ನ ಯಾಕೆ ಕೊಟ್ಟಿದ್ದಾರೆ ಅಂತಂದು ಹೇಳಿದ್ರೆ ಮುಂದೆ ಮತ್ತಷ್ಟು ಮಾಹಿತಿಗಳನ್ನ ಬಿಚ್ಚಿಡಬಹುದು ಅನ್ನುವಂತಹ ಆತಂಕಕ್ಕಾಗಿ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಆದ್ರೆ ಯಡಿಯೂರಪ್ಪನವರು ಕೂಡ ಆಸ್ತಿ ಆರ್ಎಸ್ಎಸ್ನ ಕಾರ್ಯಕರ್ತರಿಗೆ, ಆರ್ಎಸ್ಎಸ್ಗೆ ಸಾಕಷ್ಟು ಆಸ್ತಿಯನ್ನು ಕೂಡ ಬರೆದುಕೊಟ್ಟಿದ್ದಾರೆ. ಹವಾಲಾದ ಒಂದು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಒಟ್ಟಾರೆಯಾಗಿ ಆರ್ಎಸ್ಎಸ್ನ ವಿರುದ್ಧ ತಮ್ಮ ಟೀಕಾಸ್ತ್ರವನ್ನ ಮುಂದುವರಿಸಿದ್ದಾರೆ. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ.
ಮತ್ತೊಂದ್ ಕಡೆ ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಜಟಾಪಟಿ ತಾರಕಕ್ಕೇರ್ತಾ ಇದೆ. ಆರ್ಎಸ್ಎಸ್ ವಿರುದ್ಧ ಬಿಕೆ ಹರಿಪ್ರಸಾದ್ ಟ್ವೀಟ್ ಸಮರ ಮುಂದುವರೆಸಿದ್ದಾರೆ. ಆರ್ಎಸ್ಎಸ್ ವಿಷಜಂತು, ಬಿಜೆಪಿಯನ್ನು ಸುಟ್ಟು ಬೂದಿ ಮಾಡಿದೆ. ಆರ್ಎಸ್ಎಸ್ ಅಡ್ವಾಣಿ ಅವರನ್ನ ಮೂಲೆಗೆ ತಳ್ಳಿತ್ತು. ಯಡಿಯೂರಪ್ಪರವರನ್ನ ನೆಮ್ಮದಿಯಾಗಿರೋಕೆ ಬಿಟ್ಟಿರಲಿಲ್ಲ. ಸುರೇಶ್ ಗೌಡ್ರು ಆರ್ಎಸ್ಎಸ್ನವರು ಕಡುಭ್ರಷ್ಟರು ಎಂದಿದ್ದಾರೆ. ನಿಗೂಢ ಸತ್ಯ ಹೊರಬರುತ್ತೆ ಅಂತ ಅವರಿಗೆ ಟಿಕೆಟ್ ನಿರಾಕರಿಸಲಾಗಿತ್ತು ಅಂತ ಸುರೇಶ್ ಗೌಡ ಅವರ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ಬಿಕೆ ಹರಿಪ್ರಸಾದ್. ಬಟ್ ಅವರಷ್ಟು ಕರಪ್ಟ್ ಇನ್ಯಾರೂ ಇಲ್ಲ. ಇದು ಗೊತ್ತಿಲ್ಲ ನಿಮ್ಗೆ. RSS ಅಯ್ಯೋ, ಸುಮ್ಮನೆ ಹೇಳ್ತಾರೆ ದೇಶ ಪ್ರೇಮ ಅಷ್ಟೇ. ಅಷ್ಟೇ ಕರಪ್ಟೆಡ್ ಫೆಲೋಸ್. ನಮ್ಮ ತೆಗೀರಿ RSS ಅವ್ರನ್ನ, ಇಲ್ಲ ನಮ್ಮ ಕರ್ನಾಟಕದಲ್ಲಿರೋರ್ನ ಯಾರು ಎಷ್ಟು ದುಡ್ಡು ಮಾಡೋರೆಲ್ಲ ಯಡಿಯೂರಪ್ಪನ ಕೊಟ್ಟಿರ್ತಾರೆ. ಕೇಳಿ ಯಡಿಯೂರಪ್ಪನ ಯಾರು ಏನೇನು ಬರ್ಸ್ಕೊಂಡ್ರು ಅಂತ ಹೇಳ್ತಾರೆ. ಜಮೀನ್ ಯಾರಿಗೆ ಇಸ್ಕೊಟ್ಟೆ, ಎಲ್ಲ ಯಡಿಯೂರಪ್ಪ ಕೂತ್ಕೊಂಡಾಗ ಎಲ್ಲ ಹೇಳ್ತಾರೆ ಇಷ್ಟು ತಗೊಂಡ್ರೆಲ್ಲ ಅಂತ. ಅಲ್ಲ, ಅಲ್ಲಿ ಪೊಲಿಟಿಷಿಯನ್ಸ್ ಎಲ್ಲವನ್ನ ಮಾಡ್ತಿರ್ತಾರೆ, ಸುಮ್ಮನೆ ಬಿಡಲ್ಲ ಅವರು. ಈಗ ಯಡಿಯೂರಪ್ಪನ ಯಾಕೆ ಹೊಡೆದಿದ್ದು ಹೈಕಮಾಂಡ್ ಅವರು, ಒಬ್ಬ ಬಲಿಷ್ಠ ಆಫೀಸರ್ನ ಹೈಕಮಾಂಡ್ ಗೌರವ ಕೊಡಲ್ಲ ಅಂದಾಗ ಒಂದು ಬಾಕ್ಸ್ ಹೊಡೆದೇ ಹೊಡಿತಾರೆ. ದಟ್ ಇಸ್ ಎ ಕಾಮನ್ ಫಿನಾಮಿನಾ. ಗೊತ್ತಿರಲಿ, ಯಾವನೇ ಒಬ್ಬ ಸಂಘಟನೆ ನಾನು ಅಂತ ಹೋದಾಗ ಅವ್ರಿಗೆ ಬಾಕ್ಸಿಂಗ್ ಹೊಡೆದು ಕೆಳಕ್ ಹಾಕ್ತಾರೆ. ಪಾರ್ಟಿ ಸಂಘಟನೆ ಏನಾದ್ರು ಹಾಕೊಳ್ಳಿ ಅಂತ, ನಾನು ಅಂತ ಯಾವನು ಮೇಲ್ ಬಿಡಲ್ಲ ಅಂತ ಅದ್ವಾನಿನೇ ಹೊಡೆದ್ಬಿಟ್ಟು RSS ಅವರು. ಎಲ್ಲ ಮೂಲಗಂಪ RSS ಕಾರಣ ಅಲ್ಲಿಲ್ವಾ? ಅಯ್ಯೋ, ಅವ್ರ ಬಗ್ಗೆ ಮಾತಾಡೋದು ಬೇಡ. ಬಟ್ ಅವರಷ್ಟು ಕರಪ್ಟ್ ಇನ್ಯಾರೂ ಇಲ್ಲ. ಇದು ಗೊತ್ತಿರಲಿ ನಿಮ್ಗೆ. RSS ಅಯ್ಯೋ, ಸುಮ್ಮನೆ ಹೇಳ್ತಾರೆ ದೇಶ ಪ್ರೇಮ ಅಷ್ಟೇ. ಅಷ್ಟೇ ಕರಪ್ಟೆಡ್ ಫೆಲೋಸ್. ನಮ್ಮ ತೆಗೀರಿ RSS ಅವ್ರನ್ನ, ಇಲ್ಲ ನಮ್ಮ ಕರ್ನಾಟಕದಲ್ಲಿರೋರ್ನ ಯಾರು ಎಷ್ಟು ದುಡ್ಡು ಮಾಡೋರೆಲ್ಲ ಯಡಿಯೂರಪ್ಪನ ಕೊಟ್ಟಿರ್ತಾರೆ. ಕೇಳಿ ಯಡಿಯೂರಪ್ಪನ ಯಾರು ಏನೇನು ಬರ್ಸ್ಕೊಂಡ್ರು ಅಂತ ಹೇಳ್ತಾರೆ. ಜಮೀನ್ ಯಾರಿಗೆ ಇಸ್ಕೊಟ್ಟೆ, ಎಲ್ಲ ಯಡಿಯೂರಪ್ಪ ಕೂತ್ಕೊಂಡಾಗ ಎಲ್ಲ ಹೇಳ್ತಾರೆ ಇಷ್ಟು ತಗೊಂಡ್ರೆಲ್ಲ ಅಂತ. ಅಲ್ಲ, ಅಲ್ಲಿ ಪೊಲಿಟಿಷಿಯನ್ಸ್ ಎಲ್ಲವನ್ನ ಮಾಡ್ತಿರ್ತಾರೆ, ಸುಮ್ಮನೆ ಬಿಡಲ್ಲ ಅವರು. ಈಗ ಯಡಿಯೂರಪ್ಪನ ಯಾಕೆ ಹೊಡೆದಿದ್ದು? ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಜಟಾಪಟಿ ಮುಂದುವರೆದಿದೆ. ಅದರಲ್ಲೂ ಬಿಕೆ ಹರಿಪ್ರಸಾದ್ ಟ್ವೀಟ್ನ ಮೂಲಕ, ಅದರಲ್ಲೂ ಸುರೇಶ್ ಗೌಡ್ರ ವಿಡಿಯೋವೊಂದನ್ನ ಅಟ್ಯಾಚ್ ಮಾಡುವ ಮೂಲಕ ಟ್ವೀಟ್ನಲ್ಲಿ ಈ ವಾದವನ್ನು ಮುಂದುವರೆಸಿದ್ದಾರೆ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಮಿತಾ, ಸದ್ಯ ಸಂವಿಧಾನ ವರ್ಸಸ್ ಆರ್ಎಸ್ಎಸ್ನ ಸಂಘರ್ಷ ಸಾಕಷ್ಟು ಜಟಾಪಟಿಗೆ ಕಾರಣ ಆಗಿದೆ. ಆರ್ಎಸ್ಎಸ್ನ ಒಂದಷ್ಟು ವಿಚಾರಧಾರೆಗಳನ್ನ ಮುಂದಿಟ್ಕೊಂಡು, ಪಥಸಂಚಲನ ಮಾಡುವಂತಹ ವಿಚಾರವನ್ನು ಮುಂದಿಟ್ಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನ ಮಾಡಬಾರದು ಅನ್ನುವಂಥ ಪತ್ರವನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬರೆದ ದಿನದಿಂದ ಶುರುವಾದಂತಹ ಈ ಒಂದು ಆರೋಪ ಪ್ರತ್ಯಾರೋಪಗಳು, ಚರ್ಚೆಗಳು, ವಾದ ವಿವಾದಗಳೆಲ್ಲವೂ ಕೂಡ ನಡೀತಾ ಇದೆ. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಪ್ರಬಲವಾಗಿ ಧ್ವನಿಗೂಡಿಸಿದ್ದಂತಂದು ಬಿಕೆ ಹರಿಪ್ರಸಾದ್ ಅವರು ಮೊದಲಿಂದನೂ ಕೂಡ ಒಂದು ಸೈದ್ಧಾಂತಿಕ ವಿಚಾರಗಳಂತ ಬಂದಂತ ಸಂದರ್ಭದಲ್ಲಿ ಧ್ವನಿ ಎತ್ತುವಂತದ್ದು ಬಿಕೆ ಹರಿಪ್ರಸಾದ್. ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಮಾಡಿರುವಂತದ್ದು ಬಿಜೆಪಿಯ ಶಾಸಕರು ಮಾತನಾಡಿದೆ. ಹಿಂದೆ ಮಾತನಾಡಿದಂತ ಒಂದು ವಿಡಿಯೋ ತುಣುಕನ್ನ ಹಂಚಿಕೊಂಡು RSS ಬಗ್ಗೆ ಮತ್ತಷ್ಟು ಗಂಭೀರ ಆರೋಪಗಳನ್ನ, ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಒಂದು ಕಡೆಗೆ ಕಲಬುರಗಿಯಲ್ಲಿ ನಡೀತಾ ಇರುವಂತದ್ದು ಒಂದು ಭೀಮ್ ಆರ್ಮಿಯ ಜೊತೆಗೆ ಅಲ್ಲಿಯೂ ಕೂಡ ಮೆರವಣಿಗೆ ಪಥಸಂಚಲನ, ಭೀಮ್ ಆರ್ಮಿಯನ್ನು ಕೂಡ ಮೆರವಣಿಗೆ ಮಾಡುವಂತದ್ದು, ಮತ್ತೆ RSS ಕೂಡ ಪಥಸಂಚಲನಕ್ಕೆ ಈಗಾಗಲೇ ಅರ್ಜಿ ಹಾಕೊಂಡಿರುವಂತದ್ದು. ಇದು ಎಲ್ಲೋ ಒಂದು ಕಡೆಗೆ ಬಹಳ ಸ್ಪಷ್ಟವಾಗಿ ಇಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ಅಭಿವೃದ್ಧಿಯ ವಿಚಾರಕ್ಕೆ ಆಗಬೇಕಾದಂತಹ ಕಾಳಗ ಸೈದ್ಧಾಂತಿಕ ವಿಚಾರಕ್ಕೆ ಸಾಕಷ್ಟು ಜೋರಾಗಿ ನಡೀತಾ ಇದೆ. ಮತ್ತೊಂದು ಕಡೆಗೆ ಕಾಂಗ್ರೆಸ್ನ ಒಳಗಡೆನೇ ಕೂಡ ಒಂದಷ್ಟು ಸೈದ್ಧಾಂತಿಕ ವಿಚಾರಕ್ಕೆ ಇನ್ನೂ ಕೂಡ ಸ್ಪಷ್ಟತೆ ಬರಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ನೇರವಾಗಿ ಬಿಕೆ ಹರಿಪ್ರಸಾದ್ ಅವರಾಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು, RSSನ ವಿಚಾರಗಳನ್ನ ಪದೇ ಪದೇ ಈ ರೀತಿಯ ಒಂದಷ್ಟು ಅಂಶಗಳನ್ನ ಬೆಳಕು ಚೆಲ್ಲುವ ಮೂಲಕ ಒಂದಷ್ಟು ಟಕ್ಕರ್ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ RSSನ ಕಾರ್ಯಕರ್ತರು ಕೂಡ ಇದನ್ನ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡು ಪಥಸಂಚಲನವನ್ನ ನಡೆಸಲೇಬೇಕು ಅನ್ನುವಂತಹ ಜಿದ್ದಿಗೂ ಕೂಡ ಬಿದ್ದಂತೆ ಕಾಣಿಸ್ತಾ ಇರುವಂತದ್ದು. ಯಾಕೆಂತಂದು ಹೇಳಿದ್ರೆ ಇಲ್ಲಿ ಐಡಿಯಾಲಜಿಕಲ್ ಫೈಟ್ ನಡೀತಾ ಇರುವಂತಹ ಕಾರಣಕ್ಕಾಗಿ ಯಾರ ಐಡಿಯಾಲಜಿಯನ್ನ ಜನ ಒಪ್ತಾರೆ ಅನ್ನೋಂಥದ್ದು ಕೂಡ ಕಾದ್ ನೋಡಬೇಕಾಗಿದೆ. ಮತ್ತೊಂದು ಕಡೆಗೆ ಅವರು ಪೋಸ್ಟ್ ಮಾಡಿದಂತಹ ವಿಡಿಯೋ ತುಣುಕಲ್ಲೂ ಕೂಡ RSSನವರು ಭ್ರಷ್ಟರು, ಮತ್ತೆ ಯಡಿಯೂರಪ್ಪ ಅವರನ್ನು ಕೂಡ ಫ್ರೀಯಾಗಿ ಬಿಟ್ಟಿರಲಿಲ್ಲ, ಬಿಜೆಪಿಯ ನಾಯಕರನ್ನ ಯಾಕೆ ಸುರೇಶ್ ಗೌಡ್ರನ್ನು ಕೂಡ ಅಷ್ಟೆಲ್ಲ ಆರೋಪಗಳು ಮಾಡಿದ್ರು ಕೂಡ ಅವರಿಗೆ ಟಿಕೆಟ್ ಅನ್ನ ಯಾಕೆ ಕೊಟ್ಟಿದ್ದಾರೆ ಅಂತಂದು ಹೇಳಿದ್ರೆ ಮುಂದೆ ಮತ್ತಷ್ಟು ಮಾಹಿತಿಗಳನ್ನ ಬಿಚ್ಚಿಡಬಹುದು ಅನ್ನುವಂತಹ ಆತಂಕಕ್ಕಾಗಿ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಆದ್ರೆ ಯಡಿಯೂರಪ್ಪನವರು ಕೂಡ ಆಸ್ತಿ RSSನ ಕಾರ್ಯಕರ್ತರಿಗೆ, RSSಗೆ ಸಾಕಷ್ಟು ಆಸ್ತಿಯನ್ನು ಕೂಡ ಬರೆದುಕೊಟ್ಟಿದ್ದಾರೆ. ಹವಾಲಾದ ಒಂದು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಒಟ್ಟಾರೆಯಾಗಿ RSSನ ವಿರುದ್ಧ ತಮ್ಮ ಟೀಕಾಸ್ತ್ರವನ್ನ ಮುಂದುವರಿಸಿದ್ದಾರೆ. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ.